ಕೋಟಿ ಕೋಟಿ ರೂಪಾಯಿ ಕಾರ್ಗಳ್ನ ಕೈ ಹಾಕ್ತಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ಲ. ಸೊ ತಿಳ್ಕೊಳ್ಳಿ, ನೀವು ಆದಷ್ಟು ತಿಳ್ಕೊಳ್ಳಿ. ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡನ್ನು ಅರ್ನ್ ಮಾಡ್ತೀರಾ, ನಾವು ಈ ಥರ ವೀಡಿಯೋ ಮಾಡಿ ದುಡ್ಡನ್ನು ಅರ್ನ್ ಮಾಡ್ತೀರಿ ಅಂದರೆ ನಾವು ಇಲ್ಲೇ ಮನೇಲಿ ಕುತ್ಕೊಂಡೇ ನಿಮ್ಗಿಂತಲೂ ಜಾಸ್ತಿ ಕಂಟೆಂಟ್ ಕ್ರಿಯೇಟ್ರಲ್ಲಿ ಅರ್ನ್ ಮಾಡ್ತಿರೋದು. ಬಟ್ ಇವತ್ತು ನಮ್ಮ ಹತ್ರ ಬಂದು ಕಲ್ತಿರೋ ಸ್ಟೂಡೆಂಟ್ ಎಲ್ಲ 15 ದಿನದಲ್ಲೇ, 1 ತಿಂಗಳಲ್ಲೇ, 2 ತಿಂಗಳಲ್ಲೇ ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಹಾ, ನಾವು ಊರಲ್ಲಿದ್ದಾಗ ಊಟನ ಟೇಸ್ಟ್ ಅನಿಸಿತ್ತಂದರೆ ಇದೇ ರೀಸನ್. ಯಾಕಂದರೆ ಎಲ್ಲ ನಾವು ಪಲ್ಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಓಕೆ, ಬನ್ನಿ ಇವಾಗ ಪಲ್ಸಿ ಉಪ್ಪಿಟ್ಟು ಮಾಡೋಣ. ಬನ್ಸಿ ರವೆ ಉಪ್ಪಿಟ್ಟು, ಬನ್ಸಿ ಉಪ್ಪಿಟ್ಟು ಯಾವುದೋ ಹೊಸ್ದಾಗಿ ಬ್ರ್ಯಾಂಡ್ ಕಂಡುಹಿಡಿದವ ನೀವು. ಸೊ ಇವತ್ತು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇರೋದು. ಸೊ ಹೌದಾ, ಚೌಕಸಾಗಿ ಇಟ್ಕೊಳಪ್ಪ, ಇರೋದಷ್ಟೇ ಅದಾವ. ಸೊ ಇವತ್ತು ಮತ್ತೆ ಇಲ್ಲಿ ಕುತ್ಕೊಂಡು ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇರೋದು. ಇವತ್ತು ತುಂಬ ಒಂದು ಪ್ರಾಕ್ಟಿಕಲ್ ಆಗಿರೋ ಜರ್ನಿಗಳನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ನಾವಿಲ್ಲೇನು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡ್ತಿದ್ದೇವಲ್ವ. ಸೊ ಹಾಗಾಗಿ ಸುಮಾರು ಜನ ಹೋಗೋರು ಬರೋರೆಲ್ಲ ಒಂಥರ ನೋಡ್ತಿದ್ದಾರೆ, ಏನಪ್ಪ ಇವರಿಗೆ ಮಾಡೋಕ್ಕೇನು ಕೆಲಸ ಇಲ್ವಾ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ. ಇಲ್ಲಿ ಇರುವೆಗಳೆಲ್ಲ ಬಂದುಬಿಟ್ಟಿದೆ. ಒಂದು ನಿಮಿಷ. ಸೊ ಸುಮಾರು ಜನ ಇವ್ರಿಗೇನು ಕೆಲಸನೇ ಇಲ್ವಾ, ಏನಿದು ಪ್ರತಿದಿನ ಇಲ್ಲೇ ಮಾಡ್ಕೊಂಡು ತಿಂತಾಯಿದ್ದಾರೆ, ಏನು ಮನೆ ಇಲ್ಲದೆ ಥರ ಹೊರಗಡೆ ಕುತ್ಕೊಂಡು ಅಡುಗೆ ಮಾಡ್ತಿರ್ತಾರೆ, ಈ ಥರ ಸುಮಾರು ಜನಗಳು ಆ್ಯಕ್ಚುಲಿ ಹಾಗೆ ಅಂದ್ಕೊಳ್ತಿರೋದು. ಆಮೇಲೆ ಹೇಳಬೇಕಂತಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರೀ 2 ವೀಡಿಯೋ ಪಬ್ಲಿಕ್ ಮಾಡಿದ್ದೀನಿ. ಹಾಗಾಗಿ ಇವರು ವೀಡಿಯೋಗಳನ್ನ ಮಾಡ್ತಿದ್ದಾರೆ, ಎಲ್ಲಿ ಪಬ್ಲಿಕ್ ಮಾಡ್ತಿದ್ದಾರೆ ಅಂಥೇಳಿ ಸುಮಾರು ಜನಕ್ಕೂ ಕೂಡ ಕನ್ಫ್ಯೂಷನ್ ಇದೆ ಅದು. ಸೊ ಬೇಸಿಕಲಿ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಇವತ್ತು ವೀಡಿಯೋ ಮಾಡಿದ್ದೇವೆ ಅಂದರೆ ಇವತ್ತೇ ಬಿಡೋದಿಲ್ಲ. ಸೊ ಇವತ್ತು ವೀಡಿಯೋ ಮಾಡಿದ್ದೇವೆ ಅಂತಂದರೆ ಒಂದು ವಾರಕ್ಕಾಗಷ್ಟು ಶೆಡ್ಯೂಲ್ ಇರುತ್ತೆ, ಇಲ್ಲ ಒಂದು 15 ದಿವಸಕ್ಕಾಗಷ್ಟು ಶೆಡ್ಯೂಲ್ ಇಡಬೇಕು, ಇಲ್ಲ ಅಂತಂದರೆ ಒಂದು ತಿಂಗಳಿಗಾಗಷ್ಟು ಶೆಡ್ಯೂಲ್ ಇರಬೇಕು. ಆವಾಗಲೇ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದನ್ನು ನೀಟಾಗಿ ಹ್ಯಾಂಡಲ್ ಮಾಡೋಕ್ಕಾಗೋದು. ಅಂದರೆ ಬೇಸಿಕಲಿ ಕನ್ಸಿಸ್ಟೆನ್ಸಿ ಅನ್ನೋದು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಹೋಗಪ್ಪ. ಸೊ ಹಾಗಾಗಿ ಬೇರೆಯವರೆಲ್ಲ ಇವ್ರು ವೀಡಿಯೋ ಬರ್ತಿಲ್ಲ, ಇವ್ರು ಏನು ಮಾಡ್ತಿದ್ದಾರೆ ಏನು ಅಂತಂದ್ಬಿಟ್ಟು ಫುಲ್ಲು ಒಂಥರ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಇವಾಗ ಫಸ್ಟು ಹಾಗೆ ಒಲೆ ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲೆ ಮತ್ತೆ ಮಾತಾಡೋಣ. ಇಲ್ಲಿಂದ ಹೋಗೋ. ನೋಡ, ಹಿಂಗೆ ಮಾಡೋದು, ಹಿಂಗೆ ಮಡ್ಚೋದು, ಹಿಂಗೆ ಮಡ್ಚೋದು, ಹಿಂಗೆ ಮಡ್ಚಿ ಇಟ್ಬಿಡೋದಷ್ಟೆ. ಹೆಂಗೆ ಮಡ್ಚಿ ಇಟ್ಬಿಡೋದು, ಫುಲ್ ಮಡ್ಚಿಡ್ಬೇಕಾ? ಸೊ ಇವಾಗ ಫಸ್ಟು ಬೆಂಕಿ ಹಚ್ಚೋಣ, ಆಮೇಲೆ ಮಾಡ್ಕೊಳ್ಳೋಣ ನೆಕ್ಸ್ಟು. ನೋಡಿ, ಏನಪ್ಪ ಮ್ಯಾಚ್ ಬಾಕ್ಸ್ ಎಲ್ಲ ಐತೆ, ಇಲ್ಲೈತೆ, ನನ್ನ ಜೋಬಲ್ಲಿ ಐತೆ. ಸೊ ಎಲ್ಲರೂ ಬೆಳಿಗ್ಗೆ ಎಲ್ಲರೂ ಎದ್ದು ಕೆಲಸಕ್ಕೆ ಓಡೋ ಟೈಮಲ್ಲಿ ನಾವು ಇಲ್ಲಿ ಈ ಥರ ಒಂದು ವೀಡಿಯೋಗಳನ್ನ ಮಾಡ್ಕೊಂಬಿಟ್ಟು ಅಡುಗೆನ ಮಾಡ್ಕೊಂಬಿಟ್ಟು ತಿಂತಾಯಿರ್ತೇವೆ. ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡನ್ನು ಅರ್ನ್ ಮಾಡ್ತೀರಾ, ನಾವು ಈ ಥರ ವೀಡಿಯೋ ಮಾಡಿ ದುಡ್ಡನ್ನು ಅರ್ನ್ ಮಾಡ್ತೀರಿ. ನಿಮಗೂ ನನಗೂ ವ್ಯತ್ಯಾಸ ಇರೋದು, ನೀವು 8 ರಿಂದ 10 ಅವರ್ ವರ್ಕ್ ಮಾಡ್ತೀರಾ, ನಾನು ಬರೀ 3 ಅವರ್ ಮಾತ್ರ ವರ್ಕ್ ಮಾಡೋದು. ಸೊ 3 ಅವರ್ ವರ್ಕ್ ಮಾಡ್ತೀನಿ. ಸೊ ನಾನು ಹೇಳೋದು ಏನಪ್ಪ ಅಂದರೆ, ಇನ್ನೂ ಸೋಷಿಯಲ್ ಮೀಡಿಯಾ ಬಗ್ಗೆ ಇನ್ನೂ ಸುಮಾರು ಜನಕ್ಕೆ ಯಾರಿಗೆ ಗೊತ್ತಿಲ್ಲ, ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತಾದ ತಕ್ಷಣ ಓಡಾಡೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಏನೂ ಮಾಡೋಕ್ಕಾಗಲ್ಲ ಅವಾಗ. ಸೊ ಎಲ್ಲರೂ ಇವಾಗಲೇ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ಬಿಟ್ಟಿದೆ. ಸೊ ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಜನ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ. ಸೊ ಎಲ್ಲರೂ ಬಂದಾಗ ತುಂಬ ಕಷ್ಟ ಇದೆ. ಸೊ ಇವಾಗ ಆಪ್ಷನ್ ಏನಪ್ಪ ಅಂತಂದರೆ, ಇನ್ನೂ ಸುಮಾರು ಜನಕ್ಕೆ ಅದು ಗೊತ್ತಿಲ್ವಲ್ಲ, ಈ ಒಂದು ಬೆಸ್ಟ್ ಟೈಮಲ್ಲಿ ನೀವು ಏನು ಮಾಡ್ಕೋತೀರೋ ಅದು ನಿಮಗೆ ಈಸಿಯಾಗಿ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಈಸಿಯಾಗಿ ಒಬ್ಬೊಬ್ಬರು ಅರ್ನ್ ಮಾಡ್ತಿದ್ದಾರತ್ತಂದರೆ ನೀವು ಕುತ್ಕೊಂಡಿದ್ದೀರತ್ತಂದರೆ ಅದು ಯಾರು ತಪ್ಪು ಅಂತೇಳಿ ನೀವೇ ಇದು ಮಾಡ್ಕೊಳ್ಳಿ. ಸೊ ಹೇಳಷ್ಟು ಹೇಳ್ತಿರ್ತೇವೆ ನಾವು ಕೂಡ,
ಸುಮಾರು ಜನ ಏನಪ್ಪ ಇವನು ಬರೀ ಯೂಟ್ಯೂಬ್ ಹೌದು, ಯೂಟ್ಯೂಬ್ ಅನ್ನೋದು ನನ್ನ ಲೈಫೇ ಚೇಂಜ್ ಮಾಡಿದೆ. ನಂದು ಒಬ್ಬಂದೇ ಅಲ್ಲ, ಸುಮಾರು ಜನ ಇವತ್ತು ಲಕ್ಸುರಿ ಕಾರ್ಗಳನ್ನೆಲ್ಲ ಕೈ ಹಾಕ್ತಿದ್ದಾರೆ. ಅದು ಕೋಟಿ ರೂಪಾಯಿ ಕಾರ್ಗಳನ್ನ ಕೈ ಹಾಕ್ತಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ಲ. ಸೊ ತಿಳ್ಕೊಳ್ಳಿ, ನೀವು ಆದಷ್ಟು ತಿಳ್ಕೊಳ್ಳಿ. ಇದು ಹಾಕಕತ್ತೀನಿ. ಹಾಂ, ಇದು ಏನಪ್ಪ? ಇಲ್ಲ ಇದು ನೀರಿಗೆ ಇದು ಮಣ್ಣು. ಹಾಂ, ಇರಪ್ಪ. ಸೊ ಅವನು ಅಲ್ಲಿ ನೋಡಿ ಅಡ್ವಾನ್ಸ್ಡ್ ಆಗಿಬಿಟ್ಟಿದ್ದಾನೆ ಈಗ ಅವನು. ಅಡ್ವಾನ್ಸ್ ಆಗಿಬಿಟ್ಟವನಲ್ಲ ಅವನು. ಯಾವುದೋ ಇದು ಇವತ್ತು ನೋಡಿದ್ರೆ ಬರೀ ಕಡ್ಡಿ ಕೊರಿಯೋದಾಗ್ತಾಯಿದೆ. ಬರೀ ಏನೋ ಇವಾಗ ಬಂತಪ್ಪ, ನೋಡಬೇಕು. ನೋಡೋಣ ಒಂದು ಸ್ವಲ್ಪ ಆಯಿಲ್. ಇವು ಮಿಕ್ಕಿದಕ್ಕೆ ಸ್ವಲ್ಪ ಆಯಿಲ್ ಬಿಡೋಣ. ಸೊ ಇವಾಗ ಟ್ರೈ ಮಾಡೋಣ ಅಷ್ಟೇ. ಆಗ್ತಾಯಿಲ್ಲ, ಗಾಳಿ ಬೇರೆ ಥರ ಬರ್ತಾನೆ ಇದೆ. ಅಯ್ಯೋ, ಕಟ್ಟಿಗೆ ಎಸೆಯೋದ ಮಗನು ಇದು. ಇಡು. ಸೊ ಇವಾಗ ಚೆನ್ನಾಗಿ ಬೆಂಕಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ರವೆ ಹುರ್ಕೊಳ್ಳೋಣ. ಅಯ್ಯಪ್ಪ, ನಂದೇ ಹುರ್ಕೊಳ್ಳೋದಲ್ಲಿ ನಾನು ಕೂದಲೇ ಸುಟ್ಟೋಗ್ಬಿಡ್ತು ಕೈದೆಲ್ಲ. ಇಲ್ಲಿ ಹತ್ತಿದ್ರೆ ಬೆಂಕಿ ಹಿಂಗೆ, ಹತ್ತಿಲ್ಲ ಅಂದರೆ ಹಂಗೆ. ಅಲ್ಲ, ನಮಗಿಷ್ಟೇ ಇದು ಆಗ್ತಿದೆ. ಆ ಪ್ಲೇನಲ್ಲೆಲ್ಲ ಬಿದ್ದುಬಿಟ್ಟು ಎಲ್ಲರೂ ಬೆಂಕಿಯಲ್ಲಿ ಇದು ಹೋದ್ರಲ್ಲಪ್ಪ, ಹೆಂಗೆ ಆಗಿರ್ಬೇಕು ಕತೆ ಅಂತ. ಇವಾಗ ಸ್ಟಾರ್ಟ್ ಆಯಿತು ಫೈರು. ಹಾಂ, ಇಲ್ಲಿ ನೋಡು, ಇವಾಗ ಬೆಂಕಿ ಬೇಜಾನ್ ಸ್ಟಾರ್ಟ್ ಆಯಿತು. ಸೊ ಇವಾಗ ರವೆ ಹಾಕೊಂಡು ಪರ ಅಂತ ಹುರಿಬೇಕು. ಫಸ್ಟ್ ರವೆ ಹುರ್ಕೊಳ್ಳೋಣ ಇರಪ್ಪ. ನಾವು ಇಂಜಿನ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಲ್ಕಿರ್ತಿ. ಆಮೇಲೆ ಇಂಜಿನ್ ಮನೆಗೆ ಬರ್ತಾಳ, ಆಮೇಲೆ ಆಗಿ ತೋರಿಸಲ್ಲ ಯಾವ್ದು ಬೇಕು ಹಂಗ ವಿಡಿಯೋ ಮಾಡು ಇರಪ್ಪ. ಈಗ ಇಲ್ಲಿ ಇದು ಮುಗಿಸ್ಕೊಳ್ಳೋಣ. ಇರು 3 ಬಟ್ಲು ರವೆ, 3 ಜನಕ್ಕೆ. ಸೊ ಇವಾಗ ರವೆ ಹುರ್ಕೊಂಡ ತಕ್ಷಣ ಫಸ್ಟ್ ಚೆನ್ನಾಗಿ ರವೆ ಹುರಿದ್ರೆ ಉಪ್ಪಿಟ್ಟು ಒಂಥರ ಉದುರು ಆಗುತ್ತೆ. ಇಲ್ಲ ಅಂತಂದರೆ ಫುಲ್ ಜಿಗಿ ಆಗುತ್ತೆ. ಸೊ ಜಿಗಿ ಆದರೆ ತಿನ್ನಕ್ಕಾಗಲ್ಲ, ಆದರೆ ಚೆನ್ನಾಗಿ ತಿನ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಂ, ಫಸ್ಟ್ ಚೆನ್ನಾಗಿ ಹುರ್ಕೊಂಬಿಡೋಣ. ಸೊ ನಾನು ಹೇಳ್ತಿದ್ನಲ್ಲ, ಹೋಗೋ ಬರೋರೆಲ್ಲ ನಮ್ಮನ್ನು ನೋಡ್ತಿದ್ದಾರೆ ಇವಾಗ, ಏನಿದು ಅಂತಂದ್ಬಿಟ್ಟು. ನೀವು ಅಷ್ಟೆಲ್ಲ ಹೋಗಿ ಕಷ್ಟಪಟ್ಟು ದುಡಿತಿರ್ಬೇಕಂತಂದರೆ ನಾವು ಇಲ್ಲೇ ಮನೇಲಿ ಕುತ್ಕೊಂಡೇ ನಿಮ್ಗಿಂತಲೂ ಜಾಸ್ತಿ ಕಂಟೆಂಟ್ ಕ್ರಿಯೇಟ್ರಲ್ಲಿ ಅರ್ನ್ ಮಾಡ್ತಿರೋದು. ಸೊ ಹಾಗಾಗಿ ಇನ್ನೂ ಯೂಟ್ಯೂಬ್ ಅನ್ನೋದು ಯಾರಿಗೆ ಅಷ್ಟು ಇನ್ನೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಇದರಿಂದ ಅರ್ನ್ ಮಾಡ್ಬೋದಂದರೆ ಇನ್ನೂ ಎಷ್ಟೋ ಜನ ನಂಬ್ತಾ ಇಲ್ಲ. ಇದು ಎಷ್ಟೋ ಜನ ತಮಾಷೆ ಮಾಡ್ತಿರ್ತಾರೆ, ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಂದ್ಬಿಟ್ಟು. ಸೊ ಯಾವಾಗ ಜನಗಳಿಗೆ ನಂಬಿಕೆ ಬರುತ್ತೋ ಅವಾಗ ಅರ್ನ್ ಮಾಡೋಕ್ಕಾಗಲ್ಲ. ಯಾವಾಗ ಜನಗಳಿಗೆ ನಂಬಿಕೆ ಇರಲ್ಲೋ ಅವಾಗ ಅರ್ನ್ ಮಾಡ್ಬೋದು. ನೀವು ಏನಾದರೂ ಸ್ಟಾರ್ಟ್ ಮಾಡೋಂಗಿತ್ತಂದರೆ ಖಂಡಿತಲೂ ಸ್ಟಾರ್ಟ್ ಮಾಡಿ. ಇನ್ನೊಂದು 5-6 ವರ್ಷದಲ್ಲಿ ಏನು ಬಿಲ್ಡ್ ಮಾಡ್ತೀರಾ. ಆಮೇಲೆ ಇರೋದು ಕಷ್ಟ. ಆಮೇಲೆ ಹೆಂಗಂದರೆ ಎಲ್ಲರೂ ಇದನ್ನೇ ಇಷ್ಟು ಕೋಟಿ ಅರ್ನ್ ಮಾಡ್ತಿದಾರಲ್ಲ ಅಂತಂದ್ಬಿಟ್ಟು ಅದನ್ನು ಎಲ್ಲರೂ ಇದನ್ನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ನಿಜವಾಗ್ಲೂ ಕಷ್ಟ ಇರೋದು. ಸೊ ಇವಾಗ ಕಾಂಪಿಟೇಷನ್ ಅಂತ ಏನೂ ಅಷ್ಟಿಲ್ಲ. ಜೊತೆಗೆ ನೀವು ಯೂನಿಕ್ಕಾಗಿ ಮಾಡಿದ್ರೆ ನಿಮ್ಗೆ ಯಾರು ಕಾಂಪಿಟೇಟ್ರ್ ಯಾರೂ ಇರಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ. ನಿಮ್ಗಳಿಗೆ ಗೊತ್ತಿತ್ತು ಅಂತಂದರೆ ಒಂದೊಂದು ಕುಕ್ಕಿಂಗ್ ಚಾನಲಿಂದನೇ ಎಷ್ಟೋ ಇವಾಗ ಕೋಟಿ ಅರ್ನ್ ಮಾಡ್ತಿದ್ದಾರೆ ಹೇಳ್ಬೇಕಂತಂದ್ರೆ, ಕುಕ್ಕಿಂಗ್ ಮಾಡ್ಕೊಂಡೇ.
ಸೊ ಅಲ್ಲಿ ಹೋಗಿ ಇನ್ನೊಬ್ರ ಕೈಯಲ್ಲಿ ಹೋಗಿ ಕೆಲಸ ಮಾಡೋಕ್ಕಿಂತಲೂ ನಿಮ್ಮ ಓನಾಗಿ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ 100% ಬೆಳಿಬೋದು. ಈಗ ನೀವು ಆಫೀಸಲ್ಲಿ ಒಂದು ರಜಾ ತೊಗೋಬೇಕಂದ್ರೂ ನಿಮ್ಮ ಇದು ಏನೋ ಮ್ಯಾನೇಜರ್ ಕೇಳಬೇಕು, ಲೀವ್ ಅಪ್ಲೈ ಮಾಡಬೇಕು, ಅದೆಲ್ಲ ಇರುತ್ತಲ್ವ. ನಿಮಗೆ ನಾಳೆ ಕೆಲಸನೂ ಇವತ್ತೇ ಮಾಡಿ ಬರ್ತೀನಿ ಅಂತಂದ್ರೆ ಆಫೀಸಲ್ಲಿ ನಿಮ್ಗೇನು ಸ್ಯಾಲ್ರಿ ಜಾಸ್ತಿ ಕೊಡ್ತಾರಾ? ಕೊಡಲ್ಲ, ಅಷ್ಟೇ ಸ್ಯಾಲ್ರಿ ಕೊಡೋದು. ಸೊ ಇಲ್ಲಿ ಹೆಂಗತ್ತಂದರೆ ನೀವು 3 ದಿವಸದ ಕೆಲಸ ಇವತ್ತೇ ಮಾಡಿದ್ದೀನಿ ಅಂತಂದರೆ ಅದು ಪ್ರಾಫಿಟ್ ನಿಮಗೇನೆ, ಫೈನಲಾಗಿ ನೀವೇ ಜಾಸ್ತಿ ದುಡ್ಡು ಅರ್ನ್ ಮಾಡೋದು. ಸೊ ಹಾಗಾಗಿ ಇದು ಓನ್ ಬಿಸ್ನೆಸ್. ಯೂಟ್ಯೂಬ್ ಅಂದರೆ ಓನ್ ಬಿಸ್ನೆಸ್ಸು. ಸೊ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ದುಡ್ಡು, ಅಷ್ಟು ರಿಸಲ್ಟ್ ನಿಮ್ಗೆ ಅಲ್ಲೇ ಬರುತ್ತೆ ಹೇಳಬೇಕಂತಂದರೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಗೊತ್ತಿರೋ ಸ್ಕಿಲ್ಸಿಂದ ಅರ್ನ್ ಮಾಡಿ. ಇನ್ನು 2030 ಮೇಲೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತೇಳಿ ಓಡಾಡೋರು ಎಷ್ಟೋ ಜನ, ಎಜುಕೇಟೆಡು ಅನ್ಎಜುಕೇಟೆಡು ಎಲ್ಲರೂ ಇದನ್ನೇ ಟ್ರೈ ಮಾಡ್ತಾರೆ. ಆಗಲ್ಲ, ಅವಾಗ ತುಂಬ ಕಷ್ಟ ಇದೆ. ಇವಾಗ ಬೆಸ್ಟ್ ಟೈಮು. ಇವಾಗ ಇನ್ನೂ ಕಾಂಪಿಟೇಷನ್ ಅಷ್ಟೊಂದಿಲ್ಲ. ಸೊ ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ದಂಗೆ ಓಡಾಡ್ತಾ ಇದ್ದರೆ ಫಸ್ಟ್ ಇರೋರು ಏನಾಗಿರುತ್ತೆ, ಅವರೊಂದು ಬಿಲ್ಡ್ ಮಾಡ್ಕೊಂಡಿರ್ತಾರಲ್ವ, ಯಾರನ್ನೂ ಕೂಡ ಅಷ್ಟೇ ನನ್ನ ಮುಂದೆ ಯಾರು ಇಂಟೆನ್ಷನಿಂದನೇ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಆದರು ಅಂದರೆ ಎಲ್ಲ ಜನ ಅವ್ರ ಕಂಟೆಂಟೇ ನೋಡ್ತಾರೆ. ಸೊ ಬೆಳೆಯೋದು ಅವಾಗ ತುಂಬ ಕಷ್ಟ ಇದೆ. ಇವಾಗಲೇ ನಮ್ಮ ಕನ್ನಡದಲ್ಲಿ ಸುಮಾರು ಇವಾಗ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರೋ, ಸಬ್ಸ್ಕ್ರೈಬರ್ ಇರೋ ಚಾನಲ್ಗಳಿದ್ದಾವೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋಂಥದ್ದನ್ನೇ ಇವಾಗ ನೀವು ಶುರು ಮಾಡಿದ್ರೆ ನಿಮಗೂ ಟೈಮ್ ತೊಗೊಳತ್ತದು. 6 ತಿಂಗಳು 1 ವರ್ಷನೂ ಟೈಮ್ ತೊಗೊಳತ್ತೆ. ಸೊ ಅವಾಗೆಲ್ಲ ಯಾರಿಗೆ ಹೇಳ್ಕೊಡೋರು ಇರಲಿಲ್ಲ ಯಾರೂ. ಇವಾಗೆಲ್ಲ ಹೇಳ್ಕೊಡೋರು ಇದ್ದಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೈನಿಂಗ್ ಕೊಡೋರು ಇದ್ದಾರೆ. ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರು ಅಷ್ಟು ಹೇಳ್ಕೊಡೋರು ಇರಲಿಲ್ಲ. ಹಂಗಾಗಿ ನಾವು ಸಿಕ್ಕಾಪಟ್ಟೆ ವರ್ಷ ತೊಗೊಂತು. ನನ್ನ ಫಸ್ಟು ಯೂಟ್ಯೂಬಿಂದ ಇನ್ಕಮ್ ಬಂದಿರೋದು 1.5 ವರ್ಷ ಆದ ತಕ್ಷಣ 6,500 ರೂಪಾಯಿ ಬಂದಿತ್ತು. ಬಟ್ ಇವತ್ತು ನಮ್ಮ ಹತ್ರ ಬಂದು ಕಲ್ತಿರೋ ಸ್ಟೂಡೆಂಟ್ ಎಲ್ಲ 15 ದಿನದಲ್ಲೇ, 1 ತಿಂಗಳಲ್ಲೇ, 2 ತಿಂಗಳಲ್ಲೇ ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ 1.5 ವರ್ಷದಲ್ಲಿ 1 ತಿಂಗಳು 2 ತಿಂಗಳು ಡಿಫ್ರೆನ್ಸ್ ತುಂಬ ಇದೆ. ಸೊ ಇವಾಗ ಹೇಳ್ಕೊಡೋರು ಇದ್ದಾರೆ, ಯೂಟ್ಲೈಸ್ ಮಾಡ್ಕೊಂಡು ನೀವು ಕೂಡ ಮನೆಯಿಂದ ಆಚೆ ಕಡೆ ಹೋಗೋದೇ ಬೇಡ. ಈಗ ನೋಡಿ, ಮನೆ ಇರೋದು ಅಲ್ಲಿ, ನಾವು ಇಲ್ಲಿ ಓಪನ್ ಪ್ಲೇಸಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ, ಓಕೆ ನಾವು ಇವಾಗ ಏನು ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದೆವು. ಒಂದಿಷ್ಟು ಕಂಟೆಂಟ್ಗೋಸ್ಕರ ಹೊರಗಡೆನೂ ಕೂತ್ಕೊಂಡು, ಯಾಕಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಇದರಿಂದನೇ ನಾವು ಬಂದಿರೋದು. ಸೊ ಇವಾಗ ಇಲ್ಲಿ ಓಪನ್ ಪ್ಲೇಸಲ್ಲಿ ಮಾಡ್ತಿದ್ದೀನಿ. ಇವಾಗ ಈ ಥರ ಒಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆವು. ಇವೆಲ್ಲ ಆಗಿರೋದೆಲ್ಲ ಯೂಟ್ಯೂಬಿಂದನೇ. ಸೊ ಇಲ್ಲಿ ಯಾವುದೂ ಕೂಡ ನಾನು ಯಾವುದು ಲೋನಲ್ಲಿ ಯಾವುದೂ ತೊಗೊಂಡಿಲ್ಲ, ಲೋನ್ಗೆ ಹೋಗೋದು ಇಲ್ಲ. ಯಾಕಂದರೆ ನಮಗೆ ತಂದೆಯಿಂದನೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಲೈಫಲ್ಲೇ ಲೋನ್ ತೊಗೋಬಾರ್ದು ಅಂತ ತಂದುಬಿಟ್ಟು ಡಿಸೈಡ್ ಮಾಡ್ಕೊಂಡು, ಏನೇ ಇದ್ರೂ ಕೂಡ ಒಂದು ಫುಲ್ ಕ್ಯಾಶಲ್ಲಿ ತೊಗೋಬೇಕು ಅಂಥೇಳಿನೇ ಯೂಟ್ಯೂಬು ಕಷ್ಟಪಟ್ಟು ವರ್ಕ್ ಮಾಡಿರೋದು. ಉರಿತಾ? ಸೊ ಇವಾಗ ರವೆ ಉಡಿಯಿತು, ಮಾತಾಡ್ತಾನೆ ರವೆದು ಹುರಿದು ಹೋಗಿದೆ ಇವಾಗ. ಸೊ ಇದನ್ನು ರವೆ ತಕ್ಕೊಳ್ಳೋಣ. ಇದನ್ನು ಬೇಕು. ಸೊ ಇವಾಗ ನೆಕ್ಸ್ಟು ಆನಿಯನು ಕಟ್ಟಾಗಿದೆ. ಸೊ ಇವಾಗ ಆಯಿಲ್ ಹಾಕಿಬಿಟ್ಟು ಚೂರು ಅಂತ ಒಗ್ಗರಣೆ ಹಾಕಕ್ಕೆ ಶುರು ಮಾಡೋಣ. ಹಾಕೋದು ಫುಲ್ ಸ್ಪೂನ್ ಹಾಕು. ಹಾಕಪ್ಪ. ಹಾಕು 1 ಸ್ಪೂನ್. ಜೀರಿಗೆ ಹಾಕು. ಅದು ಸಾಸ್ಮೆ. ಹಾಕು. ಸೊ ಇದನ್ನು ಇವಾಗ ಅಲ್ಲಿ ಕಡೆ ಹಾಕ್ತಾ ತಲೆ ಸ್ವಾಳಿ ಕಡೆ ಹಾಕ್ತಾ ಅವಳಿಗೆ. ಅಯ್ಯೋ ಹಾಕ. ಸೊ ಇವಾಗ ಒಗ್ಗರಣೆ ಹಾಕ್ತಾ ಇರೋದು. ನೀನೇ ತಗೊಂಡ್ಬರ್ಬೇಕು. ಪಟ ಅಂತಿರತ್ತೆ ಇವಾಗ.
ಹಾಂ, ಮೂಗಲ್ಲೇ ಏರ್ ಬರುತ್ತೆ ಕಾಂಟೆಲ್ಲ. ಈರುಳ್ಳಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಿಬಿಡೋಣ. ಈರುಳ್ಳಿ ಹಾಕಬೇಕಂದ್ರೆ ಸ್ವಲ್ಪ ಬೆಂಕಿ ಒಳಗಡೆ. ಇವತ್ತು ಏನಪ್ಪ ಕಟ್ಟಿಗೆ ಫುಲ್ಲು ಇದು ಆಗ್ಬಿಟ್ಟಿದೆ, ಹಸಿ ಆಗಿಬಿಟ್ಟಿದೆ. ಬೆಂಕಿ ಹತ್ತಕ್ಕೆ ನಾನೇ ಯಾಕೆ ಅಂತಿದ್ದಾವೆ ಕಟ್ಟಿಗೆಗಳು ಕೂಡ ಇವತ್ತು. ಉಪ್ಪಿಟ್ಟು ತಿಂತೀರಾ? ಉಪ್ಪಿಟ್ಟು ನಿಮ್ಗಳಿಗೆ ಉಪ್ಪಿಟ್ಟು ಬಂದಿಲ್ಲ ಅಂದರೆ ನಮ್ಮ ವಿಡಿಯೋ ನೋಡಿಬಿಟ್ಟು ಕಲ್ತ್ಕೊಂಬಿಡಿ. ಹಾಂ, ನೀವೆಲ್ಲ ತೋಟದಲ್ಲೇ ಉಪ್ಪಿಟ್ಟು ಬಿಡ್ತೀರಲ್ಲ. ಅರಿಶಿಣ ಪುಡಿ ಹಾಕ್ತಾನೆ ಇವಾಗ. ಸೊ ಅರಿಶಿಣ ಪುಡಿ ಹಾಕಿ ಒಂದಿಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಆಯ್ತಾ. ಇವತ್ತು ಯಾಕೆ ಬೆಂಕಿನೇ ಹತ್ತಾ ಇಲ್ಲಪ್ಪ ಕರೆಕ್ಟಾಗಿ ಇದೆ ಇವತ್ತು. ಫುಲ್ ಹಾಗೆ ಸುತ್ತಿಸ್ತಾ ಇದೆ. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಕಡಲೆ ಬೀಜ ಹಾಕೊಳ್ಳೋಣ. ಸೊ ಇವಾಗ ನೀರು ಹಾಕೋಣ. ಇದು ರೀಡಿಂಗು, ಇದು ಒಳ್ಳೆ ಗೇಮ್. 3 ಗ್ಲಾಸು ನೀರು ಹಾಕಿ ಇವಾಗ ಒಂದು ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಸೊ ಈ ಥರ ಅವರೆಲ್ಲ ಕೆಲ್ಸಕ್ಕೆ ಹೋಗಬೇಕು. ನಾವುಗಳು ನೋಡಿದ್ರೆ ಇದೆಲ್ಲ ಕುತ್ಕೊಂಡು ಬರ್ರಿ ಬೆಳಿಗ್ಗೆ ಎದ್ರುಪ್ಲೆ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಕುತ್ಕೊಳ್ಳೋದು. ಆಮೇಲೆ ಆದರೆ ಸ್ಟೂಡೆಂಟ್ ಬರ್ತಾರೆ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಕಲಿಯೋಕ್ಕೆ. ಸೊ ಅವ್ರಿಗೆ ಟ್ರೈನಿಂಗ್ ಕೊಡೋದು, ಮತ್ತು ಈವ್ನಿಂಗ್ ಒಂದು ಅಡುಗೆ ಮಾಡ್ಕೊಳ್ಳೋದು, ಇಲ್ಲೇ ಕುತ್ಕೊಳ್ಳೋದು, ಇಲ್ಲೇ ತಿನ್ನೋದು, ಇಷ್ಟೇ. ಸೊ ಇಷ್ಟರಲ್ಲೇ ಬೇಕಾದಷ್ಟು ಅರ್ನ್ ಮಾಡ್ತಿದ್ದೀನಿ. ಯಾಕಂತಂದರೆ ಎಷ್ಟೋ ಜನ ನಮಗೆ ಸ್ಟಾರ್ಟಿಂಗ್ ಹೆಂಗೆ ಎದುರಿಸ್ಬಿಟ್ಟಿದ್ರು ಅಂತಂದರೆ, ಓದಿಲ್ಲ ಅಂತಂದರೆ ಅರ್ನ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಇವಾಗಲೂ ಕೂಡ ಬೇರೆ ಕಂಟ್ರಿಗೆ ಹೋಗಿ ಓದ್ಕೊಂಡು ರಿಟರ್ನ್ ಇಂಡಿಯಾಗೆ ಬರ್ತಿರ್ತಾರೋ, ಒಬ್ಬೊಬ್ರು ಅಲ್ಲೇ ವರ್ಕ್ ಮಾಡ್ತಿರ್ತಾರೋ. ಒಂದು ಹೇಳ್ಬೋದು, ನಿಮ್ಗಿಂತಲೂ ಜಾಸ್ತಿ ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇರೋದು ಸೋಷಿಯಲ್ ಮೀಡಿಯಾ ಅಂತಂದರೆ, ಇವತ್ತು ನೀವು ಒನ್ ಡೇ ಎಫರ್ಟ್ ಹಾಕ್ಬಿಟ್ರೆ ಅದು ಮತ್ತೆ ಬರ್ತಾನೆ ಇರುತ್ತೆ. ಒಂದೇ ಒಂದು ದಿವಸದ ಎಫರ್ಟಿಂದ ದುಡ್ಡು ಬರ್ತಾನೆ ಇರುತ್ತೆ. ನೀವು ಇವತ್ತು 10 ರೂಪಾಯಿ ಬಂದಿದೆ ಅಂದರೆ ಒಂದು ವಿಡಿಯೋದಿಂದ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀರಾ, 2 ಸೇರಿಬಿಟ್ಟು 20 ರೂಪಾಯಿ ಬರುತ್ತೆ. 3ನೇ ದಿವಸ ಇನ್ನೊಂದು ವಿಡಿಯೋ ಹಾಕ್ತೀರಾ, 3 ಸೇರಿಬಿಟ್ಟು 30 ರೂಪಾಯಿ ಬರುತ್ತೆ. ಸೊ ಪ್ರತಿದಿನ ಆ್ಯಡ್ ಆಗ್ತಾನೆ ಇರುತ್ತೆ. ಪ್ರತಿ ವಿಡಿಯೋ ಹಾಕಿ ಪ್ರತಿದಿನ ಆ್ಯಡ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಾಪಟ್ಟೆ ಅರ್ನ್ ಮಾಡ್ಬೋದು. ಬಟ್ ಸೋಷಿಯಲ್ ಮೀಡಿಯಾದ ಒನ್ಸ್ ನಿಮ್ಗೆ ರುಚಿ ಬಂತು ಅಂದರೆ ಯಾವ ಕೆಲಸನೂ ನೋಡಲ್ಲ, ಲೈಫೇ ಸೆಟಲ್ಡು. ಏನು ಕೆಲಸ ನೋಡ್ತೀರಾ? 5-6 ವರ್ಷದಲ್ಲಿ 30 ವರ್ಷಕ್ಕಾಗಷ್ಟು ದುಡ್ಡು ಮಾಡ್ಕೊಂಬಿಟ್ರೆ ನೀವ್ಯಾವ ಕೆಲಸಕ್ಕೆ ಹೋಗ್ತೀರಾ? ಬೇಕಂದಷ್ಟು ಮಾಡ್ಕೊಂಡ್ರೆ ಸಾಕಪ್ಪ, ಲೈಫ್ ಚೆನ್ನಾಗಿರುತ್ತೆ. ಬರೀ ದುಡ್ಡು ಅಂತ ಹಿಂದೆ ಹೋದ್ರೂ ಕೂಡ ಮತ್ತೆ ಕಷ್ಟ. ಇರೋ ಹೆಲ್ತ್ ಹಾಳು ಮಾಡ್ಕೋಬೇಕು, ಆಸೆ ಎಷ್ಟೇ ಇದ್ರೂ ಕೂಡ ಅದು ತೀರೋದಿಲ್ಲ. ಸೊ ಇನ್ನು ಅದು ಬೇಕು ಇದನ್ನು ಬೇಕು ಅಂತ ಅನಿಸ್ತಾನೆ ಇರುತ್ತೆ ಎಲ್ಲರಿಗೂ ಕೂಡ. ಬಟ್ ಬೇಕಾದಷ್ಟು ಮಾಡ್ಕೊಂಬಿಟ್ರೆ ಜೀವನ ನೆಮ್ಮದಿ. ಇವಾಗ 1-2 ವರ್ಷ, ಇನ್ನು 3 ವರ್ಷ ನಾನು ವರ್ಕ್ ಮಾಡ್ತೀನಿ. ವರ್ಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಮೇಲೆ ಯೂಟ್ಯೂಬರ್ ಹೌಸ್ ಅಂತ ಹೇಳಿ ಮೇಲೆ ಸಿಂಬಲ್ ಇದು ನೇಮ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ನಂದೊಂದು ಜಾಗ. ಬೆಳಿಗ್ಗೆ ಸೂರ್ಯನ ಬಿಸಿಲು ಕಾಯಿಸ್ಕೊಂಡು ಬಿದ್ದುಬಿಟ್ರೆ ಅಷ್ಟೇ ಕತೆ. ಬೆಳಿಗ್ಗೆ ಒಳಗಡೆ ಮಲ್ಕೊಂಡಿದ್ರು ಒಂದು 5 ಗಂಟೆಗೆ ಹೋಗ್ಬಿಟ್ಟು ಮೇಲೆ ಮಲ್ಕೊಂಡ್ಬಿಡೋದು. ಬೆಳಿಗ್ಗಿನ ಬಿಸಿಲು ಒಂದು 6:30, 7:30, 8:00 ಗಂಟ ಬಿಸಿಲಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟು ರೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಸೊ ಇವಾಗ ಕಷ್ಟಪಡ್ತಿದ್ದೇವೆ, ನೆಕ್ಸ್ಟ್ ಕುತ್ಕೊಂಡು ಮಜಾ ಮಾಡ್ತೇವೆ ಅಷ್ಟೇ ಅಂದಂಗೆ. ಸೊ ಇವಾಗ 1 ನಿಮಿಷ ಕೂದಾಗ ಎಲ್ಲ ಕಡೆ ಹೋಗಿರ್ತದೆ. ಯಪ್ಪ ನನಗೆ ಗೊತ್ತಾಗಲ್ಲ. ನಮ್ಮದು ನಾವೆಲ್ಲ ಹಿಂಗೆ ನೋಡೋದೇ ಇಲ್ಲ. ನಮ್ದು ಏನಿದ್ರು ಕೈದಿಂದ ಹಾಕಿ ಬಿಟ್ಬಿಡೋದು ಅಷ್ಟೇ ಕತೆ. ಹಾಂ, ಖಾರ ಆಗೈತೆ. ಸೊ ಇವಾಗ ರವೆ ಹಾಕೋಣ. ಹಾಂ, ಸ್ಟಾರ್ಟ್. ರವೆ ಹಾಕ್ತಾ ಇರ್ಬೇಕಂದ್ರೆ ಹಂಗೆ ತೆಗಿಸ್ಬೇಕು, ಇಲ್ಲಾಂದ್ರೆ ಅಷ್ಟೇ ಮತ್ತೆ ಗಟ್ಟಿಯಾಗಿ ಗಂಟಾಗ್ಬಿಡುತ್ತೆ. ಇದು ಕಲರ್ ಫಿಕ್ಸ್ ಮಾಡೋದಿಲ್ಲ. ಇದು ನಿನ್ನ ಮನೆ ಓಕೆನಾ? ಇವಾಗ ಏನಾಗ್ತಂದ್ರೆ ಇದು ನಿನ್ನ ಮನೆ ಹಿಡಿಯಕ್ಕೆ ಶುರು ಮಾಡೋಣ. ಇಲ್ಲಿ ಫಿಕ್ಸ್ ಮಾಡಕತ್ತೀನಿ ನಾನು. ದೂರ ಸರಿ ಪಟಕ್
ಮುಚ್ಚು ಈ ವಯರು ಮುಚ್ಚು 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 ನೋಡಿಲಿ ಹಾಂ ಇಲ್ಲ ಅಂದ್ರೆ ಬಿಸಿ ಬಿಸಿ ಬಿತ್ತು ಅಂದರೆ ಬಾಯಲ್ಲಿ ಇಟ್ಕೊಳಕ್ಕಾಗಲ್ಲ, ಕೈಯಲ್ಲಿ ಇಡೋಕ್ಕಾಗಲ್ಲ ಅದು. ಏನು ಮಾಡಿದ್ರು ಕೂಡ ಅಷ್ಟೇ ಕತೆ. ಸೊ ಇನ್ನು ತೆಗೆದು ಬಿಡೋಣ. ಬೆಂಕಿ ಎಲ್ಲ ಆಲ್ಮೋಸ್ಟ್ ಅಲ್ಲೋ ಮುಗೀತು. ಬೆಂಕಿ ತಗೊಳ್ಳಿ ಮೇಡಮ್. ಈ ಕಡೆ ಹಾಕಿ ನೀರು ಹಾಕಿ ಆರಿಸ್ಬಿಡೋಣ ಇವಾಗ. ಸೊ ಇಷ್ಟು ಬೆಂಕಿಯಲ್ಲಿ ಇವಾಗ ರೆಡಿ ಆಗಿಬಿಡುತ್ತೆ ಉಪ್ಪಿಟ್ಟು. ಸೊ ನೀರು ಅಲ್ಲಿ ಹಾಕಿಬಿಡು, ಹೊಡೆದು ಬಿಡಲ್ಲ. ಇಲ್ಲ ಕೊಡು, ಇಲ್ಲ ಒಂದು ಗ್ಲಾಸ್ ನೀರು ತೊಗೊಂಬರ್ತೀನಿ. ಇಲ್ಲ ಹೊಡಿ, ಅದು ಕರೆಕ್ಟಾಗಿ ಹೊಡೆದ್ಬಿಡು. ಒಂದೇ ಬೇಕಲ್ಲಿ. ಅಯ್ಯಪ್ಪ. ಸೊ ಇವಾಗ ಕೊತ್ತಂಬರಿನ ಹಾಕೋಣ ಮೇಲೆ, ಎತ್ಬಿಡು ಪ್ಲೇಟ್. ಸೊ ಉಪ್ಪಿಟ್ಟು ರೆಡಿಯಾಗಿದೆ. ಕೊತ್ತಂಬರಿ ಹಾಕಿಬಿಟ್ರೆ ಸೊ ಹಂಗೆ ಸ್ಟಾರ್ಟ್ ತಿನ್ನೋಕ್ಕಷ್ಟೆ. ಓಕೆ, ಹಾಕಿ ಒಂದು ಸ್ವಲ್ಪ ತಿರುಗಿಸ್ಬಿಡು. ತಿರುಗಿಸ್ಕೊಂಡು ನಮ್ಮ ಜಾಗಕ್ಕೆ ತೊಗೊಂಡು ಹೋಗ್ತಾ ಇರೋದು ಇವಾಗ ಅಷ್ಟೇ. ನಿಂಬೆಹಣ್ಣು ತಂದ್ರೆ ಸುಚಿತಾ ಅಲ್ಲಿ ಒಂದು ನಿಂಬೆಹಣ್ಣು ತೊಗೊಂಬರ, ಹೋಗು. ನಿಂಬೆಹಣ್ಣು ತೊಗೊಂಬ, ಗಿಡದಲ್ಲಿ ಹೋಗಿ ಪಟ್ನೆ. ಓಡು ಓಡು ಓಡು, ಓಡು ಬೇಗ. ನಿಂಬೆಹಣ್ಣು ತೊಗೊಂಬ, ಗಿಡದಲ್ಲಿ ಹೋಗಿ ಪಟ್ನೆ. ನಮ್ಮ ಗಿಡದಲ್ಲಿ ಓಡು. ಹಣ್ಣಾಗಿರೋದು ಒಂದು ಸ್ವಲ್ಪ ಚೆನ್ನಾಗಿರೋ ತೊಗೊಂಬ. ಒಂದೇ ತೊಗೊಂಬ. ಮುಳ್ಳು ಚುಚ್ಚು ಹುಷಾರ, ಮುಳ್ಳು. ಹಾಂ, ಓಡು. ಅವ್ನು ಕ್ಯಾಮ್ರಾ ಹಿಡಿತಾರ ಅಂತ ನೋಡ್ತಾನೆ. ಅವನು ಡೌರಾಜ್ ಆಗ್ಬಿಟ್ಟವನೆ. ಕ್ಯಾಮ್ರಾ ಹಿಡಿದ್ರೆ ಮಾತ್ರ ಓಡ್ತಾನೆ ಅವನು, ಇಲ್ಲಾಂದರೆ ಓಡಲ್ಲ. ನೋಡಿ ಇವಾಗ ಕ್ಯಾಮ್ರಾ ಹಿಡಬೇಕು ಅವ್ನಿಗೆ ಒಟ್ಲಲ್ಲಿ. ಹೆವಿ ಡೌರಾಜ್ ಆಗಿಬಿಟ್ಟಿದ್ದಾನೆ. ಹಾಂ, ಎತ್ಕೋ ಇವಾಗ ಅಷ್ಟೇ ಆ ಕಡೆ. ಸೊ ಇವಾಗ ನಮ್ಮ ಜಾಗಕ್ಕೆ ಹೋಗೋಣ. ಕುತ್ಕೊಂಡು ಅವನು ಬರೋಷ್ಟಲ್ಲೇ ಯಾರು ಇವ್ರ ಕೈಗಳೆಲ್ಲ ಸುಡುತ್ತಾನೆ ಇಲ್ಲಪ್ಪ. ನಮ್ಮ ಕೈ ನೋಡಿದ್ರೆ ಬರೀ ಬಿಸಿ ಹೊಡೆದಿದ್ದಕ್ಕೇ ಅಯ್ಯೋ ಯಪ್ಪ ಏನು ಅನಿಸ್ಬಿಡ್ತಿದೆ. ಇವ್ರು ನೋಡಿದ್ರೆ ಹಾಗೆ ಹಿಡ್ಕೊಂಡಿರ್ತಾರೆ. ಹಾಂ ಬಾರಪ್ಪ. ಎಲ್ಲೋ ಇವನು ನಿಂಬೆಕಾಯಿ ತೆಗಿಯಕ್ಕೆ ಹೋದ್ನೋ, ಗಿಡ ಬೆಳೆಸ್ಬಿಟ್ಟು ಬೀಜ ಹಾಕ್ಬಿಟ್ಟು ಗಿಡ ಬೆಳೆಸಿ ನಿಂಬೆಹಣ್ಣು ತೊಗೊಂಬರಕ್ಕೆ ಹೋದ್ನೋ ಗೊತ್ತಿಲ್ಲ. ಇಲ್ಲೇ ಇರೋದು ಗಿಡ ಇದು, ಅರ್ಥ ಆಗ್ತಿಲ್ಲ. ಸೊ ಅವ್ನು ಬರೋಷ್ಟಲ್ಲೇ ಉಪ್ಪಿಟ್ಟು ಹಾಕೋಣ. ಬಾ ಕೀರ್ತಿ, ಕುತ್ಕೋ ಬಾ ಅಲ್ಲಿ. ಕೀರ್ತಿ ಕುತ್ಕೋ ಅಲ್ಲಿ, ಕೈ ತೊಗೊಂಬ. ಅಲ್ಲಿ ನೀರು ತಂದರು ತೊಗೊಂಬ. ಹಾಕು ಪ್ಲೇಟಲ್ಲಿ ಉಪ್ಪಿಟ್ಟು ತೆಗಿತಾ ಇರು. ಹಾಂ ಬಂದಪ್ಪ. ಓಹೋ ಬಂದ ರಾಜ್ಕುಮಾರ್ ಬಂದ. ಹಾಂ ಬಾ ಚಾಕು. ಹಾಂ ಲೆಮನ್ ಬೇಡ. ಸೊ ಇವಾಗ ಬಿಸಿ ಹಾಕಿ ಹೊಡಿತಾ ಇರೋದು ಅಷ್ಟೇ ಕತೆ. ಬಿಸಿ ಉಪ್ಪಿಟ್ಟು ದಿನಾಲು ಇಲ್ಲೇ ಮಾಡ್ಕೊಳ್ಳೋದು, ಇಲ್ಲೇ ತಿನ್ನೋದು. ಸೊ ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಸೊ ಇದು ನಮ್ಮಲ್ಲೇ ಬೆಳೆದಿರೋ ನಿಂಬೆಹಣ್ಣಿನ ಗಿಡ ರಸ ಇದು. ಏನು ಸೊ ಇವಾಗ ಟೇಸ್ಟ್ ಮಾಡೋಣ. ಆಹಾ, ಬಿಸಿ ಬನ್ಸಿರವೆ ಉಪ್ಪಿಟ್ಟು. ಬೆಂಕಿ ಮೇಲೆ ಯಾಕೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಅಂತಂದರೆ, ನೀವು ಮಾಡ್ಕೊಂಡು ತಿಂದಾಗಲೇ ಗೊತ್ತಾಗೋದು ಈ ಟೇಸ್ಟ್. ಯಾಕೆ ನಾವು ಊರಲ್ಲಿದ್ದಾಗ ಊಟನ ಟೇಸ್ಟ್ ಅನಿಸಿತ್ತಂದರೆ ಇದೇ ರೀಸನ್. ಯಾಕಂದರೆ ಎಲ್ಲರೂ ಕೂಡ ಸೌದೆ ಒಲೆ ಮೇಲೇ, ಬೆಂಕಿ ಮೇಲೇ ಅಡುಗೆ ಮಾಡ್ಕೊಂಡು ತಿಂತಿದ್ರು. ಉಪ್ಪಿಟ್ಟು ತಿಂದಿದ್ದಾಯಿತು. ಇವಾಗ ಒಂದಿಷ್ಟು ಟೀ ಕುಡಿಯೋಣ. ಬಿಸಿ ಟೀ. ಸೊ ಇವಾಗ ಮಣ್ಣು ಹಚ್ಚಿದ್ದಾಯಿತು. ನಮ್ಮದು ಕೈ ತೊಳ್ಕೊಳ್ಳೋಣ. ದಿಸ್ ಈಸ್ ಕೈ. ಹಾಂ, ಕೈ ಅಂತಂದ್ರೆ ಗೊತ್ತಿಲ್ಲ. ಕೈ ಅಂದ್ರೆ ಗೊತ್ತಿಲ್ಲ ನಿನಗೆ? ಹ್ಞೂ, ಮತ್ತು ಕೈ ಅಂದ್ರೆ ಏನಂತ ಕೇಳ್ತೀರಪ್ಪ ನೀನು? ನಿನಗೆ ಸುಮ್ಮನೆ ಕೇಳೋಕ್ಕೆ ಕೆಲಸ ಇಲ್ವಾ? ಸೊ ಇವಾಗ ಇದನ್ನು ಬೊಗಣಿನ ಇಟ್ಬಿಟ್ಟು ಈಗ ಅಷ್ಟೇ ಹೇಳಪ್ಪ. ಇದು ಹಿಂಗೇನಪ್ಪ ನಮ್ಮದು.
ಫಸ್ಟ್ ಇವಾಗ ಅದು ಬಿಸಿ ಆದ ತಕ್ಷಣ ಹಾಲು ಹಾಕಿ, ಇವ್ರು ಯಾವುದಪ್ಪ ಮನೆಯಲ್ಲಿ 4-5 ಕತ್ರಿ ಇದ್ದರೂ ಕಟ್ ಮಾಡದೇ ಇರೋ ಕತ್ರಿಗಳು ತೊಗೊಂಬಂದು ನಮ್ಮನ್ನು ಪೇಷನ್ಸನ್ನು ಟೆಸ್ಟ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲಿ ಬೀಳ್ತಾವ, ಮನೆ ಬಿಟ್ಟು ಎಲ್ಲರೂ ಹೋಗ್ತಾವ. ಇದು ಎಲ್ಲಿ ಪಕ್ಕಡೆ ಎಲ್ಲಿ ಈಗ ಅದು ಇದು ಆಗ್ತೈತೆ. ಹಾಂ, ಅದು ಆ್ಯಕ್ಚುಲಿ ಒಂದು ಇದು ಸಿಗ್ತೈತಿ. ಸೊ ಇವಾಗ 1/2 ಲೀಟ್ರ್ ಮಿಲ್ಕ್ ಹಾಕಿದ್ದಾಯಿತು. 500 ml ಹೋಗ್ಬಿಟ್ಟು ಒಂದು 300 ml ಇಲ್ಲ 400 ml ಟೀ ಬರುತ್ತೆ ನಂದು ಇವಾಗ. ಸೊ ಅಲ್ಲಿವರೆಗೂ ಕುದಿತಾ ಇರ್ಬೇಕು. ಇವಾಗ ಎಲ್ಲಿ ಟೀ ಸೋಸ ಚಾಣಿ 1 2 3 4 ಹಿಂಗೆ ಹಾಕಿಬಿಟ್ರೆ ನಮ್ಮದು ರೆಡಿ. ನೆಕ್ಸ್ಟ್ ಸಕ್ಕರೆ 1 2 3 4. ಎಷ್ಟಾಲೇ ನೀನು ಯಾರೋ ನೀನು ಅಲೇ, ಸಕ್ಕರೆ ತಿಂದರೆ ಸಕ್ಕರೆ ರೋಗ ಬರುತ್ತಂತಲೇ, ಸಕ್ಕರೆ ರೋಗ ಬರ್ತಂತ. ಸೊ ಇವಾಗ ಟೀನ ಬಿಸಿ ಆಗಲಿ, ಆಮೇಲೆ ಕುಡಿಯೋ ಟೈಮಲ್ಲಿ ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಟೀ ರೆಡಿ ಆಯ್ತು. ಹೆಂಗೆ ಕುದೀತಾ ಇದೆ ನೋಡಿ, ಬರೇ ಬೆಂಕಿ ಮೇಲೆ ಕಳ 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 ಅಂತಿದೆ. ಕುದ್ದು 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 ಫುಲ್ ಇವಾಗ ರೆಡಿ ಆಗಿಬಿಟ್ಟಿದೆ ಟೀ. ಸೊ ಇವಾಗ ಟೀ ರೆಡಿ ಆಗಿದೆ, ಇನ್ನು ಸೋಸ್ಕೊಂಡು ಕುಡಿಯೋಣ. ಸೋಸ್ಕೊಳ್ಳಾರ್ದ ಕುಡಿತೀಯ ನೀನು? ಸೋಸ್ಕೊಳ್ಳಾರ್ದ ಕುಡಿತೀಯ? ಮತ್ತೆ ಸೋಸ್ಕೊಂಡೆ ಕುಡಿತೀಯಾ? ಓಕೆ. ಸರಿಯಪ್ಪ, ದೂರ ಮೊದಲೇ ಬಿಸಿ ಬಿಸಿ ಟೀ ಐತಿ ಕೈಯಲ್ಲಿ. ಹಾ ಬರ್ತಾ ಇಲ್ಲ. ಅವಾಗ ಬಂದಿಲ್ಲ ಅಂದರೆ ಹಿಂಗೆ ಮಾಡೋದು, ಮತ್ತೆ ರೀಫಿಲ್ಟ್ರ್ ಮಾಡೋದು. ರೀಫಿಲ್ಟ್ರ್ ಅಂದರೆ ಹಿಂಗೆ ನೋಡಿ, ಹಂಗೆಲ್ಲ ಬರುತ್ತೆ. ಎಲ್ಲ ಇವನಿಗೆ ಬರದೇ ಥರ ಟೀ ತೆಗಿಯೋಣ ಇವತ್ತು. ಇವನು ಮತ್ತೆ ಹಿಂಡ್ಕೊಂಡು ಕುಡಿತಾನೆ ನನ್ನ ಮಗ ಇದನ್ನು. ಸೊ ಇವಾಗ ಟೀನ ಎತ್ಕೊಳ್ರಪ್ಪ. ಹಾಂ, ಎತ್ಕೊಳ್ರಿ. ಒಂದೊಂದಾಗಿ ಸ್ಲೋ ಆಗಿ ಎತ್ಕೊಂಬನ್ರಿ. ನಮ್ಮ ಜಾಗಕ್ಕೆ ಹೋಗೋಣ ಇವಾಗ. ಸೊ ಉಪ್ಪಿಟ್ಟು ತಿಂದಿದ್ದಾಯಿತು, ಇನ್ನು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಇದೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ಇವತ್ತು ಶೇಂಗಾ ಹುರಿದ್ಬಿಟ್ಟು ಹಿಂಡಿನ ಮಾಡ್ಕೊಂಡು, ಜೊತೆಗೆ ಶೇಂಗಾ ಲಡ್ಡುನ ಮಾಡ್ಕೊಂಡು, ಜೊತೆಗೆ ಶೇಂಗಾದ ಹೋಳಿಗೆನೂ ಮಾಡೋದು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಇವಾಗ ಟೀ ಟೇಸ್ಟ್ ಮಾಡೋಣ. ಹಾಂ, ಏನು ಯಾವ ಹೋಟ್ಲಲ್ಲಿ ಹೋದರೂ ಈ ಥರ ಟೇಸ್ಟ್ ಬರೋಲ್ಲ ಟೀದು. ಅಲ್ಲಿ 30 ರೂಪಾಯಿ ಕೊಟ್ಟು ಇಲ್ಲ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಥರನೂ ಇರೋಲ್ಲ ಹೇಳಬೇಕಂತಂದರೆ. ರೀಸೆಂಟಾಗಿ ಯಾವುದೋ ಒಂದು ಹೋಟ್ಲು ಎಷ್ಟದು ಟೀಯಲ್ಲಿ 120 ರೂಪೀಸ್ ಟೀ ಅಂತೆ. ಸೊ 120 ರೂಪೀಸ್ ಟೀ ಇಲ್ಲಿ ಮನೇಲಿ ಮಾಡ್ಕೊಂಡು 27 ರೂಪಾಯಿ ಪಾಕೆಟು ಮಿಲ್ಕು, ಆಮೇಲೆ ಒಂದು 5 ರೂಪಾಯಿ ಟೀ ಪೌಡ್ರು, ಒಂದು 5 ರೂಪಾಯಿ ಸಕ್ಕರೆ ಅಂತ ತಂದರೂ ಕೂಡ ಎಲ್ಲ ಸೇರಿ ಒಂದು 30-40 ರೂಪಾಯಿದಲ್ಲಿ ಮಸ್ತಾಗಿ 3-4 ಜನಕ್ಕೆ ಟೀ ಆಗಿರೋದು. ಸೊ ಹಂಗೆ ಏನೂ ಮಾಡೋಕ್ಕಲ್ಲ. ಸೊ ಇವಾಗ ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಶೇಂಗಾ ಹುರಿದ್ಬಿಟ್ಟು ಅದರಲ್ಲಿ ಹಿಂಡಿ ಮಾಡೋದು ಹೆಂಗೆ, ಜೊತೆಗೆ ಶೇಂಗಾದ ಲಡ್ಡು ಮಾಡೋದು ಹೆಂಗೆ, ಶೇಂಗಾದ ಹೋಳಿಗೆ ಮಾಡೋದು ಹೆಂಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಹಾಗೆ ನೋಡ್ತಾ ಇರಿ. ಸೊ 120 ರೂಪೀಸ್ ಟೀ ಇಲ್ಲಿ ಮನೇಲಿ ಮಾಡ್ಕೊಂಡು 27 ರೂಪಾಯಿ ಪಾಕೆಟು ಮಿಲ್ಕು, ಆಮೇಲೆ ಒಂದು 5 ರೂಪಾಯಿ ಟೀ ಪೌಡ್ರು, ಒಂದು 5 ರೂಪಾಯಿ ಸಕ್ಕರೆ ಅಂತ ತಂದರೂ ಕೂಡ ಎಲ್ಲ ಸೇರಿ ಒಂದು 30-40 ರೂಪಾಯಿದಲ್ಲಿ ಮಸ್ತಾಗಿ 3-4 ಜನಕ್ಕೆ ಟೀ ಆಗಿರೋದು. ಸೊ ಹಂಗೆ ಏನೂ ಮಾಡೋಕ್ಕಲ್ಲ.